ಹಿಂಗೆ ಬರ್ತಾ ಇದ್ದೆ. ನೈಟಲ್ಲಿ ಸಿಂಗೇನಗರ ಫ್ರೂಟ್ ಮಾರ್ಕೆಟ್ ರೋಡು ಹೆಂಗಿದೆ ನೋಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ ಹೆಂಗಿದೆ ನೋಡಿ ರೋಡ್ ನೋಡಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೂಟ್ ಮಾರ್ಕೆಟ್ ಟರ್ನಿಂಗ್. ಹಳ್ಳ, ಇಲ್ಲಿ ಒಂದು ಹಳ್ಳ, ಅಲ್ಲ ರೋಡು ಎಲ್ಲಿ ಚೆನ್ನಾಗಿದೆ ಎಲ್ಲಿ ಚೆನ್ನಾಗಿಲ್ಲ ಅಂತ ಕೌಂಟ್ ಮಾಡ್ಬೇಕು ಇವಾಗ. ಎಲ್ಲಾದರೂ ಒಂದು ಸ್ವಲ್ಪ ಗ್ಯಾಪ್ ರೋಡ್ ಚೆನ್ನಾಗಿ ಕಾಣಿಸುತ್ತಾ ಹೇಳಿ ನೋಡೋಣ. ಲೈಟ್ ಹಾಕೋಣ. ಇದೆಲ್ಲ ಚಿಕ್ಕ ಚಿಕ್ಕ ಹಳ್ಳ, ಇದೆಲ್ಲ ಏನಾಗಲ್ಲ. ಯಾರಾದರೂ ಬರ್ತಾರೆ, ಬೀಳ್ತಾರೆ, ಸಾಯ್ತಾರೆ. ಇದೆಲ್ಲ ಏನು ಲೆಕ್ಕ ಇಲ್ಲ ನಮ್ಮ ಗವರ್ಮೆಂಟ್ನವ್ರಿಗೆ. ನೋಡಿ ಇದೆಲ್ಲ ಏನು ಚೆನ್ನಾಗಿದೆಯಲ್ಲ ರೋಡು, ನ್ಯಾಷನಲ್ ಹೈವೇ. ಇದಕ್ಕಿಂತ ಚೆನ್ನಾಗಿರೋ ರೋಡ್ ಬೇಕಾ? ನಾವು ಕಟ್ಟೋ ಟ್ಯಾಕ್ಸ್ ಎಲ್ಲ ಹೋಗೋ ಅಂಥ ಜಾಗ ಈ ರೋಡಲ್ಲಿ. ಎಷ್ಟು ಹೈಫೈ ಆಗಿ ಮಾಡಿದ್ದಾರೆ ನೋಡಿ. ನೋಡಿ ಈಗ ಟೈಮು ರಾತ್ರಿ 2 ಗಂಟೆ. ಓಕೆಲ್ಲ, ವೆಹಿಕಲ್ಸ್ ನೋಡಿ ಈ ಟೈಮಲ್ಲೂ ಓಡಾಡ್ತಾ ಇರುತ್ತೆ ಈ ರೋಡಲ್ಲಿ. ರೋಡ್ ನೋಡಿ ಹೆಂಗಿದೆ ನೋಡಿ. ಇದು ಫ್ರೂಟ್ ಮಾರ್ಕೆಟ್, ಇದು ಈ ಕಡೆ ಇರೋದು. ಇದು ಸಿಂಗೇನಗರ ರೋಡು. ಕಾರಲ್ಲಿ ಅದು ಎಲ್ಲಿರೋ ಸೌಂಡ್ ಎಲ್ಲ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹಳ್ಳ. ಇದೆಲ್ಲ ಇಗ್ನೋರ್ ಮಾಡಬೇಕು ನಾವೆಲ್ಲ. ಇಷ್ಟು ಸ್ಮೂತಾಗಿ ಎಲ್ಲಿರುತ್ತೆ ರೋಡು? ಪ್ರಪಂಚದಲ್ಲಿ ಎಲ್ಲಾದರೂ ಇಷ್ಟು ಸ್ಮೂತಾಗಿರೋ ರೋಡು ನಿಮಗೆ ಕಾಣಿಸುತ್ತಾ ಹೇಳಿ? ಬಾಬಾ, ಮಳೆ ಬಿದ್ದರೆ ಅಂತೂ ಇದು ಯಾವ ಜರ್ಮನಿ ಹೈವೇನು ಯಾವುದು ಇಷ್ಟು ಚೆನ್ನಾಗಿರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಇದು ಹೈವೇ. ಜರ್ಮನಿಯಲ್ಲಿ ಆಟೋಬಾನ್ ಇರುತ್ತಲ್ಲ, ಅದಕ್ಕೆ ಕಾಂಪಿಟಿಷನ್ ಇದು. ಏನಂತೀರಾ? ಆಟೋಬಾನ್ ಹೈವೇ ಕಾಂಪಿಟಿಷನ್ ಇದು. ಇಲ್ಲಿ ಮುಂದೆ ಒಂದು ಮರ ಇದೆ, ತೋರಿಸ್ತೀನಿ. ಆ ಮರ ಕಟ್ಟಾಗಿ ಅರ್ಧ ಹಂಗೆ ನೇತಾಡ್ತಿದೆ. ಅದು ಹಂಗೆ ನೇತಾಡಿ ಒಂದು 3 ತಿಂಗಳಿಲ್ಲ, ಒಂದು 6 ತಿಂಗಳಾಯಿತು. ಅದನ್ನು ಕಟ್ ಮಾಡೋಕ್ಕೆ ಕೂಡ ಯಾರೂ ಇಲ್ಲ. PWDಯಲ್ಲಿ ಎಲ್ಲರಿಗೂ ರಜಾ ಕೊಟ್ಬಿಟ್ಟಿದ್ದಾರೆ. ಆರಾಮಾಗಿ ಮಜಾ ಮಾಡಿ ಏನು ಆನೇಕಲ್ ತಾಲೂಕಲ್ಲಿ ಏನು ಕೆಲಸ ಎಲ್ಲ ಮಾಡೋದೆಲ್ಲ ಏನಿರೋದಿಲ್ಲ. ಸುಮ್ಮನೆ ಜನರು ದುಡ್ಡು ತಿನ್ನೋದು, ಮನೇಲಿ ಹೋಗಿ ನೆಮ್ಮದಿಯಾಗಿ ಕೋಟಿ ರೂಪಾಯಿ ಮನೆ ಕಟ್ಕೊಟ್ಟು ಮಲ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಇಲ್ಲಿದೆ ಮುಂದೆ ನೋಡಿ ಮರ, ತೋರಿಸ್ತೀನಿ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನೈಟಲ್ಲಿ. ಕಾಣಿಸಿದ್ರೆ ಇಲ್ಲಿ ಒಂದು 2 ರೆಂಬೆ ನೇತಾಡ್ತಿದೆ ನೋಡಿ ಇಲ್ಲಿ. ಇದು 6 ತಿಂಗಳಿಂದ ಹಿಂಗೆ ಇದೆ. ಇದು ರೆಂಬೆಗಳು 2. ಇದನ್ನು ರೆಡಿ ಮಾಡೋಕ್ಕೆ ಅಲ್ಲ, ಕಟ್ ಮಾಡೋಕ್ಕೆ ನಮ್ಮ ಇವ್ರಿಗೆ ಟೈಮ್ ಇಲ್ಲ. ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 100ರಿಂದ 200 ಸ್ಕೂಲ್ ಬಸ್ಗಳು ಓಡಾಡೋಂಥ ಜಾಗ ಇದು. ಯಾರ ಮೇಲಾದರೂ ಬಿದ್ದು ಅವ್ರಿಗೇನಾದರೂ ಆಗಿ ಆ
ಆವಾಗ ಮೀಡಿಯಾ ಅಟೆನ್ಷನ್ ಬಂದು ಆವಾಗ ಎಲ್ಲ ಎಚ್ಚೆತ್ಕೊಂಡು ಯಾರಿಗಾದ್ರೂ ಏನಾದರೂ ಆಗಬೇಕು. ಅಲ್ಲಿವರೆಗೂ ರೋಡು ರೆಡಿ ಮಾಡೋದಿಲ್ಲ, ನಾವೆಲ್ಲ ಏನೂ ಮಾಡೋದಿಲ್ಲ. ನೋಡಿ ಈ ಕಡೆ ಇದು ಅನಂತನಗರ ಕಡೆ ಹೋಗೋ ರೋಡು, ಸಂಪಿಗೆ ನಗರ ಅನಂತನಗರ ರೋಡ್ ಇದು. ಓಕೆಲ್ಲ ಈ ಕಡೆ ಇದಂತೂ ಇನ್ನೂ ವರ್ಸ್ಟ್ ಆಗಿದೆ. ಅದು ನೋಡಿ ಗುಣಿಗಳು ನೋಡಿ ಹೆಂಗಿದೆ ನೋಡಿ. ಇದೆಲ್ಲ ಡೈರೆಕ್ಟಾಗಿ ಟಿಕೆಟ್ ಟು ಹೆವೆನ್ ಇದು. ನೋಡಿ ಇಲ್ಲಿ ಒಂದು ಸ್ಕೂಲ್ ಇದೆ ರೈಟ್ ಸೈಡಲ್ಲಿ. ನೈಟಲ್ಲಿ ನೋಡಿ ವೆಹಿಕಲ್ಸ್ ಇಷ್ಟು ಓಡಾಡ್ತವೆ. ಇಷ್ಟು ವೆಹಿಕಲ್ಸ್ ಓಡಾಡೋಗೆ ತಕ್ಕಂಗೆ ರೋಡ್ ಹಾಕೋದು ಎಲ್ಲಿ ಕೇಳಿದಾಗ ರೋಡ್ ಹಾಕೋದೆಲ್ಲ ಕೇಳಬಾರ್ದು. ಅಟ್ಲೀಸ್ಟ್ ರೋಡ್ನ ಮೇಂಟೈನ್ ಮಾಡೋದಾದರೂ ಮಾಡಬೇಕು. ಅಲ್ಲಿ ರೋಡ್ ಇದ್ರೆ ಅಲ್ವಾ ಮೇಂಟೈನ್ ಮಾಡೋದಕ್ಕೆ. ನೋಡಿ ಹೇಗಿದೆ ನೋಡಿ ರೋಡ್ ಇದು. ಇಲ್ಲಿ ನೋಡಿ ಅಪಾರ್ಟ್ಮೆಂಟ್ಸು, ಹೊಸ ಹೊಸ ಪ್ರಾಜೆಕ್ಟ್ಗಳು ಎಲ್ಲ ಬರ್ತಾ ಇದ್ದಾವೆ. ಹೆಂಗಿದೆ ನೋಡಿ ರೋಡ್ ಇದು. ಎಲ್ಲಿಯಾದರೂ ಒಂದು ಪ್ಯಾಚ್ ನಿಮಗೆ ಚೆನ್ನಾಗಿ ಕಾಣಿಸಿದ್ರೆ ಖುಷಿ ಪಡಿ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಟು ಹೊಸಕೋಟೆ ಹೋಗೋ ವೆಹಿಕಲ್ಸ್ಗೆಲ್ಲ ಇದು ಒಂಥರ ಮೇನ್ ರೋಡ್ ಇದ್ದಂಗೆ. ಚಂದಾಪುರ ಹೋಗಿ ಯಾರೂ ಬರೋದಿಲ್ಲ, ಎಲ್ಲ ಇಲ್ಲಿಂದ ಓಡಾಡ್ತಾರೆ. ದುಮ್ಸಂದ್ರ ಅದಿಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟ್ ಮಾಡೋವಂಥ ರೋಡ್ ಇದು. ಇದು ಹುಸ್ಕೂರ್ಗೆ ಹೋಗುವಂಥ ರೋಡು ಈ ಕಡೆ ಇರೋದು. ಇದು ಹೀಲಲ್ಲಿಗೆ ರೋಡ್ ಈ ಕಡೆ ಇರೋದು. ಈ ಕಡೆ ಹೋದರೆ ಒಂದು 3-4 ಸ್ಕೂಲ್ ಇದೆ. ಈ ಕಡೆ 2 ಸ್ಕೂಲ್ ಇದೆ. ಇಲ್ಲಿ ಮುಂದೆ ಒಂದು ಸ್ಕೂಲ್ ಇದೆ, ಒಂದು ಕಾಲೇಜ್ ಇದೆ, MBA ಕಾಲೇಜ್ ಇದೆ. ಇಲ್ಲಿ ಮುಂದ್ಗಡೆ ಚೈತನ್ಯ ಹೊಸದಾಗಿ ಕಾಲೇಜ್ ಕಟ್ತಾ ಇದ್ದಾರೆ ಇಲ್ಲಿ. ಲೈಟ್ಸ್ ಕಾಣ್ತಾ ಇರೋದು ಎಬಿನೇಜರ್ ಸ್ಕೂಲ್. ಅದು ಚೆನ್ನಾಗಿದೆ ರೋಡ್. ಅಪ್ಪಿ ಯಾವಾಗಾದ್ರೂ ಒಂದಿನ ಬರುವಂತ ಅವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೆ. ಡೈಲಿ ಓಡಾಡೋಂಥವ್ರು ನಮ್ಮಂಥವ್ರಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಇಮ್ಯಾಜಿನ್ ಮಾಡಿ ನೀವು. ರೋಡ್ ಚೆನ್ನಾಗಿದ್ರೆ ಇಲ್ಲಿಂದ ನನಗೆ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಕ್ಕೆ 5 ನಿಮಿಷ ಸಾಕು. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕಾಗುತ್ತೆ. ಅದು ಅಲ್ಲದೆ ಮತ್ತೆ ಬೆಳಗ್ಗೆ ಆದರೆ ಫ್ರೂಟ್ ಮಾರ್ಕೆಟ್ ಹತ್ರ ಕಂಪ್ಲೀಟ್ ಜಾಮ್ ಆಗಿಬಿಟ್ಟಿರುತ್ತೆ. ಟ್ರಾಫಿಕ್ ಮೇಂಟೆನೆನ್ಸ್ ಇಲ್ಲ, ರೋಡ್ ವೈಡ್ನಿಂಗ್ ಇಲ್ಲ, ಏನೂ ಇಲ್ಲ. ಹಿಂಗೆ ಮಾಡಿದ್ರೆ ಬೆಂಗಳೂರು ಈ ಕಾಲಕ್ಕೆ ಉದ್ಧಾರ ಆಗೋದಿಲ್ಲ. ಎಲ್ಲ ಇಲ್ಲಿರೋ IT ಕಂಪನೀಸ್ನೆಲ್ಲ ತೊಗೊಂಡೋಗಿ ಹೈದರಾಬಾದು, ಅಮರಾವತಿ ಅಲ್ಲಿ ಇಲ್ಲಿ ಹಾಕ್ತಾರೆ. ನಾವು ಎಲ್ಲ ಬೆಂಗಳೂರು ತುಂಬ ಬಾಡಿಗೆ ಮನೆಗಳು ಕಟ್ಕೊಂಡು ನೊಣ ಹೊಡ್ಕೊಂಡು ಇರಬೇಕು. ನೋಡಿ ಹೆಂಗಿದೆ ನೋಡಿ. ಈ ಕಡೆ ಲೆಫ್ಟಲ್ಲಿ ಇರೋದು ಫುಲ್ ಅಲ್ಲಿಂದ ಎಬಿನೇಜರ್ ಸ್ಕೂಲ್ ಕಾಂಪೌಂಡ್ ಇದು.
ಅಲ್ಲಿವರೆಗೆ ಹೋದರೆ ಇನ್ನೂ ವರ್ಸ್ಟ್ ಆಗಿದೆ. ಯಾವಾಗಾದರೂ ಅದನ್ನು ತೋರಿಸ್ತೀನಿ.